ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪತ್ನಿಯ ಕೈಗಳನ್ನು ಕತ್ತರಿಸಿ ಪಾಪಿ ಪತಿಯೊಬ್ಬ ಪರಾರಿಯಾದ ಘಟನೆ ರಾಮನಗರ ಜಿಲ್ಲೆ ಮಾಯಕಾನಹಳ್ಳಿಯಲ್ಲಿ ನಡೆದಿದೆ. ಮಮತಾ ಎಂಬಾಕೆ ಕೈಗಳನ್ನು ಕಳೆದುಕೊಂಡ ಗೃಹಿಣಿಯಾಗಿದ್ದು, ಈಕೆಯ ಪತಿ ಶ್ರೀನಿವಾಸ್ ಕೈ ಕತ್ತರಿಸಿ ಪರಾರಿಯಾಗಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಈ ಘಟನೆ ನಡೆದಿದೆ. ಬಳ್ಳಾರಿಯಲ್ಲಿ ಸಾಮೂಹಿಕ ವಿವಾಹಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಬೃಹತ್ ವೇದಿಕೆ ಸಜ್ಜುಗೊಂಡಿದೆ. ಕಳೆದ 12 ವರ್ಷಗಳಿಂದ ಮಾಜಿ ಸಚಿವರುಗಳಾದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನೇತೃತ್ವದಲ್ಲಿ ನಡೆಯುವ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 221 ಜೋಡಿಗಳು ಹಸೆಮಣೆ ಏರಲಿವೆ. ಕೇಂದ್ರದ ವಿರೋಧ ಪಕ್ಷದ ನಾಯಕಿ ಸುಷ್ಮಾ ಸ್ವರಾಜ್ ಗೈರು ಹಾಜರಿಯಲ್ಲಿ ನಡೆಯಲಿರೋ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ, ಸಂಸದ ಅನಂತಕುಮಾರ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಭಾಗವಹಿಸಲಿದ್ದಾರೆ. ಈ ಬೃಹತ್ ವೇದಿಕೆಯಲ್ಲಿ ಸುಮಾರು 50,000 ಆಸನ ವ್ಯವಸ್ಥೆಯನ್ನ ಮಾಡಲಾಗಿದ್ದು 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆದರೆ ಹಬ್ಬದ ಸಡಗರಕ್ಕೆ ಹೂ ಹಣ್ಣುಗಳ ಬೆಲೆ ಏರಿಕೆ ಶಾಕ್ ನೀಡಿದೆ. ಹಾಸನದಲ್ಲಿ ಮಹಾಲಕ್ಷ್ಮಿ ಹಬ್ಬಕ್ಕೆಂದು ಹೂ ಕೊಳ್ಳಲು ಮಾರ್ಕೆಟ್ಗೆ ಬಂದವರು ಹೂವಿನ ಬೆಲೆ ಕೇಳಿ ಶಾಕ್ ಆಗಿದ್ದಾರೆ. ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ ಎಲ್ಲಾ ಹೂಗಳು ಕಳೆದ ವರ್ಷಕ್ಕಿಂತ ದುಪ್ಪಟ್ಟಾಗಿದೆ. ಆದರೂ ವರಮಹಾಲಕ್ಷ್ಮಿ ಪೂಜೆಗೆ ಹೂ ಅನಿವಾರ್ಯವಾದ್ದರಿಂದ ಮಾರ್ಕೆಟ್ಗೆ ಬಂದಿದ್ದ ಗೃಹಿಣಿಯರು ಬೆಲೆ ಏರಿಕೆಯ ಅಸಮಾಧಾನದೊಂದಿಗೆ ಹೂ, ಹಣ್ಣು, ಬಾಳೆಗಿಡ, ಮಾವಿನ ಎಲೆಯನ್ನ ಕೊಂಡ್ರು. ಇನ್ನು ಹುಬ್ಬಳ್ಳಿಯಲ್ಲೂ ಹೂ ಹಣ್ಣುಗಳ ಖರೀದಿ ಭರದಿಂದ ಸಾಗಿತ್ತು. ಹೂ ಹಣ್ಣುಗಳ ಬೆಲೆಗಳು ಏರಿಕೆಯಿಂದಾಗಿ ಗ್ರಾಹಕರು ಕಂಗಾಲಾಗಿದ್ರು. ಆದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅನ್ನೋ ಮಹಿಳೆಯರ ಉತ್ಸಾಹ ಮಾತ್ರ ಕಮ್ಮಿಯಾಗಿರಲಿಲ್ಲ. ಕಿಕ್ಕಿರಿದ ಜನಸಂದಣಿಯ ನಡುವೆಯೇ ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿಯೇ ಇತ್ತು. ಹಬ್ಬದ ಖರೀದಿ ಎಲ್ಲ ಜೋರಾಗೇ ಇದೆ. ಬಟ್ ಎಲ್ಲ ಜಾಸ್ತಿ ಇದೆ, ರೇಟ್ ಎಲ್ಲ ಜಾಸ್ತಿ ಇದೆ. ಹಬ್ಬ ಮಾಡಲೇಬೇಕು, ಖರೀದಿ ಮಾಡಲೇಬೇಕು, ಮಾಡ್ತಾ ಇದ್ದೀವಿ. ಎಲ್ಲ ಜಾಸ್ತಿ ಇದೆ ರೇಟ್ ಎಲ್ಲ. ಹೆಣ್ಮಕ್ಳಿಗೆಲ್ಲ ವರಮಹಾಲಕ್ಷ್ಮಿ ಶ್ರೇಷ್ಠ. ಹೀಗಾಗಿ ಅನಿವಾರ್ಯ ಪ್ರಸಂಗ ಈಗ ನಾವು ಸಾಮಾನು ಕೊಳ್ಳಲೇಬೇಕು. ಆದರೆ ಹೂ ನೋಡಿದರೆ 15-20 ರೂಪಾಯಿಗೆ ಮಾರು ಹೇಳ್ತಾ ಇದ್ದಾರೆ. ಯಾಕಪ್ಪ ಹೇಗೆ ಮಾಡಬೇಕು ಏನು ಅಂತ ಇಲ್ಲ. ಆದರೂ ಮಹಾಲಕ್ಷ್ಮಿದು ಇದು ಬಿಡಕ್ಕೆ ಬರಲ್ಲ. ಕ್ಯಾಪ್ಟನ್ ಬಲರಾಮನ ಟೀಮ್ ಮೈಸೂರಿಗೆ ಬಂದಿದೆ. ದಸರಾದಲ್ಲಿ ಅಂಬಾರಿಯನ್ನ ಹೊತ್ತು ಗಾಂಭೀರ್ಯದಿಂದ ರಾಜಬೀದಿಗಳಲ್ಲಿ ಹೆಜ್ಜೆ ಹಾಕಲು ಬಲರಾಮನ ಟೀಮ್ ಸಿದ್ಧವಾಗ್ತಿದೆ. ದಸರೆಗೆ ಕಾಡಿನಿಂದ ನಾಡಿಗೆ ಬಂದ ಈ ಗಜಪಡೆಗೆ ಇಂದು ಅರಮನೆ ಮುಂಭಾಗದಲ್ಲಿ ಸ್ವಾಗತ ಕೋರಲಾಯಿತು. ಆ ಕ್ಷಣ ಹೇಗಿತ್ತು, ಇಲ್ಲಿದೆ ಡೀಟೇಲ್ಸ್. ಕಳೆದ 3 ದಿನಗಳ ಹಿಂದೆ ಹುಣಸೂರಿನ ವೀರನ ಹೊಸಹಳ್ಳಿ ಅರಣ್ಯದ ಮುಖ್ಯ ದ್ವಾರದಲ್ಲಿ ಕ್ಯಾಪ್ಟನ್ ಬಲರಾಮನ ನೇತೃತ್ವದಲ್ಲಿ 7 ಆನೆಗಳು ನಾಡಿನತ್ತ ಪಯಣ ಬೆಳೆಸಿದ್ವು. ದಸರಾ ಗಜಪಡೆ 2 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದು ಇವತ್ತು ಅರಮನೆ ಆವರಣಕ್ಕೆ ಪ್ರವೇಶಿಸಿದ್ವು. ಬಲರಾಮನ ನೇತೃತ್ವದ ಗಜಪಡೆಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಾಂಪ್ರದಾಯಿಕ ಸ್ವಾಗತ ನೀಡಿದರು. ಬಲರಾಮ, ಅರ್ಜುನ, ಗಜೇಂದ್ರ, ಅಭಿಮನ್ಯು, ಮೇರಿ, ಗಂಗೆ ಆನೆಗಳು ಸ್ವಾಗತ ಸ್ವೀಕರಿಸಿದ್ವು. ಪೊಲೀಸ್ ವಾದ್ಯ ತಂಡವು ಸರ್ಕಾರಿ ಗೌರವದ ಸಂಗೀತ ನುಡಿಸುತ್ತಾ ಆನೆಗಳನ್ನ
ಅರಮನೆಯ ಹೆಬ್ಬಾಗಿಲಿನಿಂದ ಅರಮನೆಯ ಮುಂಭಾಗಕ್ಕೆ ಕರೆತಂದರು. ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತು ನಮಗೆಲ್ಲರಿಗೂ ಹಿತಶಕ್ತಿಗಳ ಒಳ್ಳೆಯದಾಗಿ, ಶತ್ರುಗಳ ಕಾಟ ಎಲ್ಲ ಕಮ್ಮಿಯಾಗಿ ಮತ್ತು ದಸರಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆನೆಗಳನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬರೋ ಪದ್ಧತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈ ಸರಿ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಪೂಜೆನ ಮಾಡಿ ಆನೆನ ಅರಮನೆ ಸಂಪ್ರದಾಯ ರೀತಿಯಲ್ಲಿ ಕರ್ಕೊಂಡ್ಬಂದು ಇನ್ನು 45 ದಿನಕ್ಕೆ ಸರಿಯಾಗಿ ದಸರೆ ಆರಂಭವಾಗಲಿದೆ. ಹೀಗಾಗಿ ಅಲ್ಲಿವರೆಗೆ ಈ ಆನೆಗಳು ಹಾಗೂ ಕಾಡಿನ ಮಕ್ಕಳು ಅರಮನೆ ಆವರಣದಲ್ಲಿ ನೆಲೆಸಲಿದ್ದಾರೆ. ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಮಾವುತರಿಗೆ ಇನ್ಶೂರೆನ್ಸ್ ಮಾಡಿದ್ದೇವೆ. ಅವರಿಗೆ ಎಲ್ಲ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ರೀತಿಯ ಕಾಳಜಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ನಾಳೆಯಿಂದ ಮೈಸೂರಿನ ರಾಜಬೀದಿಗಳಲ್ಲಿ ಆನೆಗಳ ತಾಲೀಮು ಶುರುವಾಗಲಿದೆ. ಹೀಗಾಗಿ ದಸರೆಯ ರಂಗು ನಿಧಾನವಾಗಿ ಮೈಸೂರಿನಲ್ಲಿ ಮನೆ ಮಾಡಲಿದೆ. ದಸರೆಗೆ ಆನೆಗಳು ಸರ್ವ ರೀತಿಯಲ್ಲೂ ಸಿದ್ಧವಾಗ್ತಿವೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. ಸುವರ್ಣ ವಾಹಿನಿಯ ಸುದ್ದಿ ಏನಾದರೂ ಮಿಸ್ ಆಗಿದೆಯಾ? ಡೋಂಟ್ ವರಿ, ಈಗ ಸುವರ್ಣ ವಾಹಿನಿ ಇಂಟರ್ನೆಟ್ನಲ್ಲೂ ಲಭ್ಯ. ನೀವು ಮಾಡಬೇಕಾಗಿರೋದು ಇಷ್ಟೇ, www.suvarnanews.tv ಕ್ಲಿಕ್ ಮಾಡಿ ಲೈವ್ ಸುದ್ದಿ ನೋಡಿ.